ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಸೃಷ್ಟಿಯಾದ ನಂತರ ಭಗವಂತ ಯೋಗ ನಿದ್ರೆಯಲ್ಲಿ ಲೀನನಾಗಿರ್ತಾನೆ, ಮಗ್ನನಾಗಿ ಹೋಗಿದ್ದಾನೆ. ಯೋಗ ನಿದ್ರೆಯನ್ನ ಮಾಡ್ತಾನೆ. ಶಿವನನ್ನ ಆದಿ ಯೋಗಿ ಅಂತ ಕರೀತಾರೆ. ಅಂದರೆ ಅವನೇ ಯೋಗ ಮಾಡ್ತಾ ಇರ್ತಾನೆ ಅಂತ, ಅವನು ಧ್ಯಾನವನ್ನ ಮಾಡ್ತಾ ಇರ್ತಾನೆ. ಬ್ರಹ್ಮ, ಚತುರ್ಮುಖ ಬ್ರಹ್ಮ ಕೂಡ ಯೋಗವನ್ನ ಮಾಡ್ತಾನೆ ಅಥವಾ ಧ್ಯಾನವನ್ನ ಮಾಡ್ತಾ ಇರ್ತಾನೆ. ಆದ್ರೆ ಕೃಷ್ಣ, ಅವನ ಸರ್ವಂತರ್ಯಾಮಿ ರೂಪವಾದಂತಹ ವಿಷ್ಣು ಅಂತ ನಾವೇನ್ ಹೇಳ್ತೀವಿ, ಕೃಷ್ಣ ಅವನು ಯೋಗ ನಿದ್ರೆಯನ್ನ ಮಾಡ್ತಾನೆ, ಅವನು ಯೋಗವನ್ನ ಮಾಡೋದಿಲ್ಲ. ಈ ಒಂದು ಸೂಕ್ಷ್ಮವನ್ನ ನಾವು ಪುರಾಣಗಳಲ್ಲಿ ಗ್ರಹಿಸಬೇಕಾಗತ್ತೆ. ಹೀಗಾಗಿ ಇಲ್ಲಿ ಅದನ್ನೇ ಹೇಳಿರುವುದು. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ. ಕೃಷ್ಣ ಸೃಷ್ಟಿ ಮಾಡಲಿಕ್ಕೆ ಬ್ರಹ್ಮನಿಗೆ ಆದೇಶವನ್ನ ಕೊಟ್ಟು ಬಿಡ್ತಾನೆ, ಬ್ರಹ್ಮನಿಗೆ ಜ್ಞಾನವನ್ನ ಕೊಟ್ಟು ಬಿಡ್ತಾನೆ. ಆದರೆ ಕೃಷ್ಣ ಸೃಷ್ಟಿ ಮಾಡ್ತಾ ಕೂರುವುದಿಲ್ಲ. ಬ್ರಹ್ಮನನ್ನ, ಮಹಾದೇವನನ್ನ, ಯಮಧರ್ಮರಾಯನನ್ನ ಮತ್ತು ಇವರ ಪತ್ನಿಯರನ್ನೆಲ್ಲರನ್ನು ಸೃಷ್ಟಿ ಮಾಡ್ತಾನೆ ಕೃಷ್ಣ. ಕಾಮದೇವನನ್ನ ಅಷ್ಟೇ ಅವನು ಸೃಷ್ಟಿ ಮಾಡೋದು ಅಷ್ಟೇ. ಬ್ರಹ್ಮ ಪ್ರಜಾಪತಿ, ಮುಂದಿನ ಸೃಷ್ಟಿಯನ್ನ ಬ್ರಹ್ಮ ಮಾಡ್ತಾನೆ. ಹೀಗಾಗಿ ಈ ಲೋಕದ ಕರ್ತೃತ್ವ, ಕರ್ಮ ಇದ್ಯಾವುದು ಭಗವಂತನಿಗೆ ಬೇಡ. ಈ ಜೀವಗಳ ಸೃಷ್ಟಿ ಮಾಡೋದು ಅವನ ಒಂದು ಲೀಲೆ ಮತ್ತು ಅವನ ಒಂದು ಪ್ರಕ್ರಿಯೆ. ಹೀಗಾಗಿ ಅವನು ಮಾಡ್ತಾನೆ. ಸೃಷ್ಟಿ ಮಾಡಿದ ಮೇಲೆ ಅವರುಗಳಿಗೆ ಬೇಕಾದಂತಹ ಸಾಮಗ್ರಿಗಳನ್ನು ಒದಗಿಸುವುದು ಅವನ ಕರ್ತವ್ಯ ಅಂತ ಅವನು ತಿಳ್ಕೊಳ್ತಾನೆ. ಹೀಗಾಗಿ ಬ್ರಹ್ಮನಿಗೆ ಬೇಕಾದಂತಹ ಜ್ಞಾನವನ್ನು ಬ್ರಹ್ಮನಿಗೆ ಕೊಡೋದು ಅವನ ಕರ್ತವ್ಯ. ಮತ್ತು ಬೇರೆಯವರಿಗೆ, ಬ್ರಹ್ಮ ಸೃಷ್ಟಿ ಮಾಡೋಕ್ಕೆ ಹೋಗ್ತಾ ಇರುವಂತಹ ಎಲ್ಲ ಜೀವಿಗಳಿಗೂ ಅವರಿಗೆ ಬೇಕಾದಂತಹದನ್ನು ಒದಗಿಸೋದು ಜ್ಞಾನ ಬ್ರಹ್ಮನಿಗಿರಬೇಕಾದ ತನ್ನ ಕರ್ತವ್ಯ ಅಂತ ಹೇಳಿ ಕರ್ತವ್ಯ ರೂಪವಾಗಿ ಅವನು ಜ್ಞಾನವನ್ನು ಕೊಡ್ತಾನೆಯೇ ಹೊರತು ಅವನಿಗೆ ಅದರಿಂದ ಏನೂ ಆಗಬೇಕಾಗಿಲ್ಲ. ನಾವು ಭಗವಂತನನ್ನ ನೋಡಬೇಕು, ಭಗವಂತನ ಧಾಮವನ್ನು ಸೇರಬೇಕು ಅನ್ನುವಂತಹ ನಮ್ಮ ಆಸ್ಥೆಯನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರ ವೇದಾದಿಗಳನ್ನು ಅವನು ರಚನೆ ಮಾಡಿದ್ದಾನೆ, ಅವನು ಬೋಧನೆ ಮಾಡಿದ್ದಾನೆ ಹೊರತು ನಮ್ಮ ನೈವೇದ್ಯದಿಂದ ಅವನಿಗೆ ಏನೂ ಆಗಬೇಕಾಗಿಲ್ಲ. ಆದರೆ ಅವನು ಭಕ್ತರನ್ನ ಒಲಿಸೋದಕ್ಕೋಸ್ಕರ ನಿಮ್ಮ ನೈವೇದ್ಯ ನೀವು ನನಗೆ ಕೊಡದೆ ಹೋದರೆ ನಾನು ಹತ್ಕೊಂಡಿರ್ತೇನೆ ಅನ್ನುವಂತಹ ಒಂದು ಲೀಲೆಯನ್ನು ಭಗವಂತ ತೋರಿಸ್ತಾನೆ. ಹೀಗಾಗಿ ಅವನು ಯಾವ ಕರ್ತವ್ಯವನ್ನು ಸೃಷ್ಟಿಯೂ ಮಾಡೋದಿಲ್ಲ, ಯಾವ ಕರ್ಮವನ್ನು ಅವನು ಅದರಿಂದ ಯಾರಿಗೂ ಕೊಡೋದು ಇಲ್ಲ. ಅವನಿಗೆ ಬೇಕಾಗಿರುವಂಥದ್ದು ಈ ಪ್ರಪಂಚದಿಂದ ಏನೂ ಇಲ್ಲ. ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ನಮ್ಮ ಸ್ವಭಾವಗಳು ಸೃಷ್ಟಿಯಾದ ನಂತರ ಸ್ವಭಾವತ್ರಯ, ಸತ್ವ ರಜಸ್ಸು ತಮಸ್ಸು, ಇವು ಮಾತ್ರ ತಮ್ಮ ಪಾಡಿಗೆ ತಾವು ತಮ್ಮ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತವೆ ಹೊರತು ಭಗವಂತನಿಗೆ ಅದರಿಂದ ಯಾವುದೇ ರೀತಿಯ ಪ್ರಯೋಜನವಾಗಲಿ ಫಲವಾಗಲಿ ಇಲ್ಲ, ಆಸಕ್ತಿಯೂ ಇಲ್ಲ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣೆ ಶಿಶಿರ ಋತೌ ಮಾಘ ಮಾಸೆ ಕೃಷ್ಣ ಪಕ್ಷೆ. ಇಂದು 11ನೇ ತಾರೀಕು ಬುಧವಾರ, ನವಮಿ ತಿಥಿ ಮತ್ತು ಇಂದು ಅನುರಾಧ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಅನುರಾಧ ನಕ್ಷತ್ರದ ಅಧಿಪತಿ ಶನೈಶ್ವರ. ಆದ್ದರಿಂದ ಇಂದು ಎಲ್ಲ ಕಾರ್ಯಗಳಲ್ಲೂ ಸ್ವಲ್ಪ ನಿಧಾನವಾಗಿ ನಾವು ಕೆಲಸವನ್ನು ಮಾಡ್ತಾ ಇರ್ತೇವೆ. ಶನೈಶ್ವರನ ಅಧಿಪತ್ಯ ಇರೋದ್ರಿಂದ ಸಂಜೆಯ ಮೇಲೆ ನಮಗೆ ಪರಿಣಾಮಗಳು ಪ್ರಾಪ್ತಿಯಾಗುತ್ತೆ. ಬೆಳಗ್ಗೆ ಏನೇ ಮಾಡಿದರೂ ಕೆಲಸಗಳು ಮುಂದೆ ಹೋಗೋದಿಲ್ಲ. ಮೇಷರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಏನೇ ಮಾಡಿದರೂ ಕೂಡ ಇವತ್ತು ಏನೂ ನಿಮ್ಮ ಪರವಾಗಿ ನಡೆಯೋದಿಲ್ಲ. ಅದರಿಂದ ಏನೂ ಮಾಡದೆ ಇವತ್ತು ಸುಮ್ಮನಿದ್ದು ಬಿಡೋದು ಒಳ್ಳೆಯದು. ನಾಳೆ ಬೇರೆಯವರು ತಾವಾಗಿಯೇ ಬಂದು ನಿಮ್ಮನ್ನ ಕೆಲಸ ಮಾಡುವಂತೆ ಕೇಳ್ತಾರೆ. ವೃಷಭ ರಾಶಿಯವರಿಗೆ ಇಂದು ಉತ್ತಮವಾದಂತಹ ದಿವಸ. ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಬೇಕಾದಂತಹ ಮನಸ್ಸಿನ ಒಂದು ಭರವಸೆ ಇವತ್ತು ನಿಮಗೆ ಸಂಪೂರ್ಣವಾಗಿ ಪ್ರಾಪ್ತಿಯಾಗಿರುತ್ತೆ. ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮಗೆ ಬೇಕಾದಂತಹ ಒಂದು ಸ್ಟೆಬಿಲಿಟಿ ಇವತ್ತು ನೀವು ನೋಡಬಹುದು. ಮಾಧ್ಯಮದಲ್ಲಿರುವವರಿಗೆ ಎಲ್ಲರಿಗೂ ಉತ್ತಮವಾದಂತಹ ದಿವಸ. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಹಣಕಾಸಿನ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಲ್ಲಿ ನೀವು ಅಂದುಕೊಂಡಂತೆ ಇವತ್ತು ಪ್ರಾಫಿಟ್ ಬರೋದಿಲ್ಲ, ತುಂಬ ತಡವಾಗತ್ತೆ ಅಂತ ನಿಮಗೆ ಸುದ್ದಿ ಬರಬಹುದು. ಸಿಂಹರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ತಾಯಿಯೊಡನೆ ಮಾತುಕತೆಗಳಲ್ಲಿ ತೊಂದರೆ ಉಂಟಾಗಬಹುದು. ತಾಯಿಯೊಡನೆ ಮಾತಾಡಲಿಕ್ಕೆ ನಿಮಗೆ ಕಷ್ಟವಾಗಿ ಬಿಡಬಹುದು. ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿರೋರಿಗಂತೂ ನಿಮ್ಮ ಪರವಾಗಿ ಏನೂ ಇವತ್ತು ಮುಂದೆ ಹೋಗೋದಿಲ್ಲ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಮಾಧ್ಯಮಗಳಲ್ಲಿರೋರಿಗೆ, ಸೋಷಿಯಲ್ ಮೀಡಿಯಾ, ಮಾರ್ಕೆಟಿಂಗ್ ಇತ್ಯಾದಿಗಳಲ್ಲಿರೋರಿಗೆ ಅತ್ಯುತ್ತಮವಾದಂತಹ ದಿವಸ. ತುಲಾ ರಾಶಿಯವರಿಗೆ ನಿಮ್ಮ ಇಮ್ಮಿಡಿಯೇಟ್ ಫ್ಯಾಮಿಲಿ, ಕುಟುಂಬದ ಬಗ್ಗೆ ಇವತ್ತು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ನಿಮ್ಮ ಪ್ರೀತಿ ಪಾತ್ರರಿಂದ ಇವತ್ತು ನಿಮಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಆಗೋದಿದೆ. ಆದ್ದರಿಂದ ನಿಮ್ಮ ಕುಟುಂಬದವರನ್ನು ಇವತ್ತು ಸರಿಯಾಗಿ ನಡೆಸ್ಕೋಬೇಕು.
ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಎಲ್ಲ ತೊಂದರೆಗಳು ಬಗೆಹರಿದು ಇವತ್ತು ನಿಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಕ್ಕೆ ಮಾರ್ಗದರ್ಶನ ಪ್ರಾಪ್ತಿಯಾಗಿದೆ, ಶಾಂತತೆ ಪ್ರಾಪ್ತಿಯಾಗುತ್ತೆ. ಧನು ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳನ್ನು 2 ದಿನ ಬೇಡ. ನಿಮ್ಮ ಪ್ರೀತಿ ಪಾತ್ರರಿಂದ ಅಥವಾ ಮಿತ್ರರಿಂದ ಯಾವುದೇ ಸಹಕಾರ ಇವಾಗ ನಿಮಗೆ ಇಲ್ಲ. ಬಾಸ್ಗಳು ಕೂಡ ಹಿಮ್ಮೆಟ್ಟುತ್ತಾರೆ ಮತ್ತು ಹಣಕಾಸಿನ ವೆಚ್ಚ ತುಂಬ ಜಾಸ್ತಿ ಆಗಬಹುದು. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಧನಾಗಮನದ ಸೂಚನೆಗಳು ಇದೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಇಷ್ಟಾರ್ಥ ಸಿದ್ಧಿ. ಕುಂಭರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಿಂದ ಅನೇಕ ರೀತಿಯಲ್ಲಿ ಇವತ್ತು ನೀವು ಎಲ್ಲರನ್ನು ಮಾತಾಡಿಸಿಕೊಂಡು ಸಂಜೆಯ ಹೊತ್ತಿಗೆ ಬಹಳನೇ ಒಳ್ಳೆಯ ಹೆಸರನ್ನು ಪಡೆಯುವಂತಹ, ಕೀರ್ತಿ ಪಡೆಯುವಂತಹ ದಿವಸ ಇದಾಗಿರುತ್ತೆ. ಮೀನರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಎಲ್ಲ ತೊಂದರೆಗಳು ಇವತ್ತು ಬಗೆಹರಿದು ನಿಮಗೆ ಮಾರ್ಗದರ್ಶನ ಪ್ರಾಪ್ತಿಯಾಗಿದೆ, ಭಾಗ್ಯೋದಯವಾಗಿದೆ. ಭಗವಂತನ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡ್ಕೊಂಡ್ರೆ ಭಾಗ್ಯವು ಸಂಪೂರ್ಣವಾಗಿ ನಿಮಗೆ ಪ್ರಯೋಜನಕಾರಿಯಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಭಗವದ್ಗೀತಾ ಶ್ಲೋಕಗಳ ಒಂದು ಶ್ಲೋಕದ ಶ್ರವಣ ಪಠಣ ಮನನ ಲೇಖನ ಮಾಡಿದರೂ ಕೂಡ ಜನ್ಮಾಂತರದ ಪಾಪಗಳನ್ನು ಕಳ್ಕೊಂಡು ನಾವು ಪುನೀತರಾಗ್ತೇವೆ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.